ಸ್ಪೀಡಿನ ಅಣ್ಣ ಯಾರು ಅಂತ ಹೇಳಿದ್ರೆ ವೆಲಾಸಿಟಿ ಅಂತ ಹೇಳಿ ಹೇಳ್ಬೋದು. ವೆಲಾಸಿಟಿನ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೊಂದು ಕಾರ್ ಹೋಗ್ತಾ ಇದೆ ನಾರ್ದರ್ನ್ ಡೈರೆಕ್ಷನಲ್ಲಿ. ಈ ಕಾರ್ದು ಸ್ಪೀಡ್ ಸ್ಟೇಟ್ಮೆಂಟ್ ಅಂತ ಹೇಳಿ ಯಾರನ್ನ ಕೇಳ್ತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಹೇಳ್ಬೋದು, ದ ಕಾರ್ ಕವರ್ಡ್ 100 meters in 10 seconds ಅಂತ ಹೇಳಿ. ಈ ಕಾರ್ದು ವೆಲಾಸಿಟಿ ಸ್ಟೇಟ್ಮೆಂಟ್ ಏನು ಅಂತ ಹೇಳಿ ಯಾರನ್ನ ಕೇಳ್ತು ಅಂತ ಹೇಳಿದ್ರೆ ದ ಕಾರ್ ಕವರ್ಡ್ 100 meters in 10 seconds ಡ್ಯೂ ನಾರ್ತ್ ಅಂತ ಹೇಳಿ ಹೇಳ್ಬೋದು. ಡ್ಯೂ ನಾರ್ತ್. ವ್ಯತ್ಯಾಸ ಏನೋ ಸ್ಪೀಡ್ ಆ್ಯಂಡ್ ವೆಲಾಸಿಟಿಗೆ? ಸ್ಪೀಡಲ್ಲಿ ಡೈರೆಕ್ಷನ್ ಆಸ್ಪೆಕ್ಟ್ ಇಲ್ಲ, ವೆಲಾಸಿಟಿಯಲ್ಲಿ ಡೈರೆಕ್ಷನಲ್ ಆಸ್ಪೆಕ್ಟ್ ಇದೆ. ಸರಿನಾ? ಸೊ ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಸ್ಪೀಡಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಕಾಣುತ್ತೆ, ಆದರೆ ವೆಲಾಸಿಟಿಯಲ್ಲಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಕಾಣುತ್ತೆ. ಸ್ಪೀಡ್ ಮತ್ತೊಂದು ರೀತಿಯಲ್ಲಿ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಇಟ್ಸ್ ಅ ಸ್ಕೇಲಾರ್ ಕ್ವಾಂಟಿಟಿ ವೈಲ್ ವೆಲಾಸಿಟಿ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಸ್ಪೀಡ್ ಫಾರ್ಮುಲಾ ಏನಂತ ಯಾರನ್ನ ಕೇಳ್ತು ಅಂತ ಹೇಳಿದ್ರೆ ಇಟ್ ಇಸ್ ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಬೈ ಟೈಮ್. ವೆಲಾಸಿಟಿ ಇಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ಈ ರೀತಿಯಲ್ಲಿ ವ್ಯತ್ಯಾಸ ಬರುತ್ತೆ. ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟು ಯಾವಾಗ ವ್ಯತ್ಯಾಸ ಬರುತ್ತೋ ಆವಾಗ ಸ್ಪೀಡ್ ಮತ್ತು ವೆಲಾಸಿಟಿ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಮತ್ತೇನು ಹೇಳ್ಬೋದು? ದ SI ಯೂನಿಟ್ ಆಫ್ ಸ್ಪೀಡ್ ಇಸ್ ಮೀಟರ್ ಪರ್ ಸೆಕೆಂಡ್. ದ SI ಯೂನಿಟ್ ಆಫ್ ವೆಲಾಸಿಟಿ ಇಸ್ ಮೀಟರ್ ಪರ್ ಸೆಕೆಂಡ್. ಆಯಿತಾ? ಸೊ ವೆಲಾಸಿಟಿ ಡೆಫಿನೇಷನ್ ಹೇಳಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ಕ್ವಾಂಟಿಟಿ ದಟ್ ಸ್ಪೆಸಿಫೈಸ್ ಬೋತ್ ರೇಟ್ ಆಫ್ ಮೋಷನ್ ಆ್ಯಂಡ್ ದ ಡೈರೆಕ್ಷನಲ್ ಆಸ್ಪೆಕ್ಟ್ ಇಸ್ ಕಾಲ್ಡ್ ಅ ವೆಲಾಸಿಟಿ. ಆಯಿತಾ? ಒಂಥರ ಇಂಡೈರೆಕ್ಟಾಗಿ ಸ್ಪೀಡ್ ಮತ್ತು ಡೈರೆಕ್ಷನ್ ಎರಡೂ ಇತ್ತು ಅಂತ ಹೇಳಿದ್ರೆ ಅದು ವೆಲಾಸಿಟಿ ಆಗುತ್ತೆ ಅಂತ ಹೇಳಿ ಇದು ಈ ಸ್ಟೇಟ್ಮೆಂಟ್ ಹೇಳುತ್ತೆ. ದಿಸ್ ಇಸ್ ನಾಟ್ ಟ್ರೂ ಫಾರ್ ಆಲ್ ದ ಕೇಸಸ್. ಯಾವುದೋ ವೆಲಾಸಿಟಿ ಮತ್ತು ಸ್ಪೀಡು ಎರಡು ರಿಲೇಟ್ ಮಾಡ್ಬೋದು ಅಷ್ಟು ಈಸಿಯಾಗಿ ಅಂತ ಹೇಳಿ ಇಟ್ಸ್ ನಾಟ್ ಟ್ರೂ ಆಲ್ ದ ಕೇಸ್. ಏನಕ್ಕೆ ಅಂತ ಹೇಳಿದ್ರೆ ಇಲ್ಸ್ ನಿಮ್ಮ ಫಾರ್ಮುಲಾ ನೋಡ್ಬೋದು, ದಿಸ್ ಇಸ್ ಡಿಸ್ಟೆನ್ಸ್ ಆ್ಯಂಡ್ ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ ಎಲ್ಲ ಸತಿ ನಾವು ಕಂಪೇರ್ ಮಾಡೋದಕ್ಕಾಗಲ್ಲ. ಸೊ ವೆಲಾಸಿಟಿ ಈಸ್ ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಅ ಡೆಫಿನೆಟ್ ಡೈರೆಕ್ಷನ್. ಒಂದು ಕಂಡೀಷನ್, ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತ ಹೇಳಿದ್ರೆ ನಾವು ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಒಂದೇ ಮಾತಲ್ಲಿ ಮಾತಾಡ್ಬೋದು. ಆಯಿತಾ? ಅದು ಹೋಗ್ತಾ ಹೋಗ್ತಾ ಕಲಿತೀರಾ. This is a basic introduction to the concept of velocity.